ಬಸಳೆ ಹುಳಿಗೆ ಬಸಳೆ ಸೊಪ್ಪನ್ನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಸಳೆ ದಂಟನ್ನು ಕೂಡ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡಿ ಇಟ್ಕೊಳ್ಳಿ ನೀವು. ಮತ್ತು ಮೊಳಕೆ ಬಂದಿರೋ ಕಾಳನ್ನು ಒಂದು ಅರ್ಧ ಕಪ್ ತೆಗೆದಿಟ್ಕೊಂಡಿದ್ದೀನಿ, ಹೆಸರು ಕಾಳು. ಮತ್ತು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಚಿಕ್ಕ ಟೊಮೆಟೊ, ಚಿಕ್ಕ ಪೀಸ್ ಬೆಲ್ಲ. ನೆಕ್ಸ್ಟು ಮಸಾಲೆ ಮಾಡೋಕ್ಕೆ ನಾವಿಲ್ಲಿ ಅರ್ಧ ಕಾಯಿ ತುರಿ ತಗೊಂಡಿದ್ದೀನಿ, ಜೊತೆಗೆ 4 ಬ್ಯಾಡಗೆ ಮೆಣಸು, ಅರಿಶಿನ ಪುಡಿ ಅರ್ಧ ಸ್ಪೂನು, ಈರುಳ್ಳಿ ಒಂದು ಅರ್ಧ, ಜೀರಿಗೆ ಮತ್ತು ಬೆಳ್ಳುಳ್ಳಿ 4ರಿಂದ 5 ಹೆಸಳು, ಕೊತ್ತಂಬರಿ ಬೀಜ ಎಲ್ಲ ತೊಗೊಂಡು ಮಸಾಲೆಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ನಾವು. ನೆಕ್ಸ್ಟ್ ಇವಾಗ ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಬಸಳೆ ಸೊಪ್ಪು, ದಂಟು, ಈರುಳ್ಳಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ, ನೀರು ಹಾಕಿ ಉಪ್ಪನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿರಿ. ಯಾಕಂದರೆ ಬಸಳೆಗೆ ಸರಿಯಾಗಿ ಉಪ್ಪು ಹಿಡಿಬೇಕು, ಇಲ್ಲಾಂದರೆ ಹಾಗೆ ಬೇಯಿಸಿದರೆ ಉಪ್ಪು ಹಿಡಿಯಲ್ಲ. ಹೀಗೆ ಮಾಡಿ ಜಸ್ಟ್ 2 ವಿಶಿಲ್ ಮಾತ್ರ ಬೇಯಿಸಿ. ಇಲ್ಲಿ ಬೇಯಿಸಿ ಇಟ್ಕೊಂಡಿರೋ ಬಸಳೆ ಇದೆ ಆಲ್ರೆಡಿ. ಸೊ ಈ ಬಸಳೆಗೆ ಸರಿಯಾಗಿ ಬೆಂದಿದೆ. ಇವಾಗ 2 ವಿಶಿಲ್ ಹಾಕಿ ಸಾಕು, ಜಾಸ್ತಿ ಬೇಡ. ಇದಕ್ಕೆ ನಾವೀಗ ರೆಡಿ ಮಾಡಿಟ್ಕೊಂಡಿರೋ ಮಸಾಲಾನ ಹಾಕೋಣ. ಮಸಾಲ ಪೂರ್ತಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಬೇಕಾದರೆ ರುಚಿಗೆ ಬೇಕಾದರೆ ಉಪ್ಪನ್ನು ನೀವು ಟೇಸ್ಟ್ ಮಾಡ್ಕೊಂಡು ಹಾಕಿ. ಮೊದಲೇ ನಾವು ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಹಾಕಬೇಕಂತ ಅವಶ್ಯಕತೆ ಇಲ್ಲ. ಸೊ ಹೀಗೆ ಸರಿಯಾಗಿ ಕುದಿಸಿ 1/4 ಗಂಟೆ ಹೀಗೆ ಬಸಳೆ ಹುಳಿ ರೆಡಿಯಾಗಿದೆ. ಕಲರ್ ಚೇಂಜ್ ಆಗಿದೆ ನೋಡಿ ಮಸಾಲೆದು. ಈ ಥರ ಕಲರ್ ಚೇಂಜ್ ಆದಾಗ ಬಸಳೆ ಹುಳಿ ರೆಡಿಯಾಗಿದೆ ಅಂತ ಅರ್ಥ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.